ನಮ್ಮಮ್ಮ 2 ಅಡಿಕೆ ಗಿಡ ಇದಾವೆ ನೆಡ್ಬೇಕು ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಅಥರ್ವಂಗೆ ಸ್ಕೂಲಿಗೆ ಸ್ನಾಕ್ಸ್ ಏನು ಇರ್ಲಿಲ್ಲ ಅಂತೇಳಿ ಮನೇಲೆ ಪಾಪ್ಕಾರ್ನ್ ರೆಡಿ ಮಾಡಿದೀನಿ. ನಮ್ಮಮ್ಮ ಅಥರ್ವನ್ ಸ್ಕೂಲಿಗೆ ಕಳ್ಸಿದ್ಮೇಲೆ ಹಾಗೆ ಟೌನಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು. ಹಾಗೆ ಇವತ್ತು ನಮ್ಮಮ್ಮ ಮೂಲಂಗಿ ಬೆಳೆಯೋಕ್ಕೋಸ್ಕರ ಮೂಲಂಗಿ ಬೀಜನ ಹಾಕ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ವಿ, ವೆಜಿಟೇಬಲ್ ಪಲಾವ್. ನಮ್ಮ ಅಥರ್ವ ಬಂದ ಅಂದ್ರೆ ಯಾವ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ, ಅವ್ನು ಬಂದ್ ಆಗೋಯ್ತು ಸ್ಕೂಲಿಂದ. ಹಾಗೆ ಇಲ್ಲಿ ಸ್ವಲ್ಪ ಬೀನ್ಸ್ ಗಿಡಗಳಿಗೆ ಎಲ್ಲ ಕೋಲ್ ನೆಟ್ಟಿದ್ರು ನಮ್ಮಮ್ಮ. ನೈಟ್ ಊಟಕ್ಕೆ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕತೆ ನಿಮ್ಮ ಜೊತೆ ಬನ್ನಿ. ಇವತ್ತೇನೇನಾಗ್ತಾ ಇದೆ ಎಲ್ಲ ಡೀಟೇಲ್ಸ್ ತೋರಿಸ್ಕೊ ಬರ್ತೀನಿ. ನಮ್ಮಮ್ಮ ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನಾನು ಹಾಗೆ ಕೊತ್ತಂಬರಿ ಸೊಪ್ಪು ಸೋಸ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೆ. ನಮ್ಮಮ್ಮ ಪಲಾವ್ ಮಾಡೋದಕ್ಕೆ ಎಲ್ಲ ಮಿಕ್ಸಿಗೆಲ್ಲ ಮಸಾಲೆನೆಲ್ಲ ರೆಡಿ ಮಾಡಿಟ್ಕೊಂಡು ಒಗ್ಗರಣೆ ಹಾಕ್ತಾ ಇದ್ದಾರೆ. ನಮ್ಮ ಅಥರ್ವ ಅಷ್ಟೊತ್ತಿಗೆ ಎದ್ದು ಬಂದಿದ್ದಾನೆ. ಸ್ಕೂಲ್ಗೆ ಲೇಟ್ ಆಗುತ್ತೆ, ಎದ್ದೇಳೋ ಚಿನ್ನ ಅಂತ ಹೇಳಿ ಎಪ್ಸಿದ್ಮೇಲೆ ಬಂದಾದ್ಮೇಲೆ ಮತ್ತೆ ನಂಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದಾನೆ. ನೋಡಿ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅವನು ಇಷ್ಟೊಂದು ಆಟ ಆಡ್ತಾನೆ, ತುಂಬಾ ತಲೆ ತಿನ್ಬಿಡ್ತಾನೆ. ಸ್ಕೂಲಿಗೆ ರೆಡಿ ಮಾಡೋಷ್ಟೊತ್ತಿಗೆ ಪಲಾವ್ ಕೂಡ ರೆಡಿ ಆಗ್ತಾ ಇದೆ, ಇನ್ನು ಲೇಟ್ ಆಗುತ್ತೆ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡೋಣ ಅಂತ ಹೇಳಿ ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ಹಾಗೆ ಅವನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಹಾಗೆ ಹೊರಗಡೆ ಇನ್ನ ವೆಹಿಕಲ್ ಕಾಯ್ಬೇಕಾಗಿತ್ತು. ಅಷ್ಟರೊಳಗೆ ಸ್ನಾಕ್ಸ್ ಏನಾದ್ರು ಮಾಡ್ಕೊಬಿಡೋಣ, ಅಥರ್ವಂಗ್ ಸ್ಕೂಲಿಗೆ ಕಳ್ಸೋಕ್ಕೋಸ್ಕರ ಡೈಲಿ ಏನಾದ್ರು ಸ್ನಾಕ್ಸ್ ಕೊಡ್ಬೇಕಾಗಿತ್ತು. ಹಾಗಾಗಿ ಇವತ್ತು ನನ್ನ ಮನೇಲೆ ಪಾಪ್ಕಾರ್ನ್ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಅವ್ನು ರೆಡಿ ಆಗ್ಬಿಟ್ಟು ನೋಡಿ ಹೇಗೆ ಮೊಬೈಲ್ ನೋಡ್ಕೊಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ನಾವು ಪಾಪ್ಕಾರ್ನ್ ಮಾಡೋದು ಬಿಟ್ಬಿಟ್ಟು ಏನಾದರೂ ಬೇರೆ ವೆಜಿಟೇಬಲ್ಸು ಇಲ್ಲಾಂದರೆ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳ್ಸೋಣ ಸ್ನ್ಯಾಕ್ಸ್ ಆಗಿ ಅಂದರೆ ಅವನು ಯಾವುದನ್ನು ತಿನ್ನೋದಿಲ್ಲ. ಹಾಗಾಗಿ ಈ ಥರ ಪಾಪ್ಕಾರ್ನು, ಚಿಪ್ಸು, ಚಕ್ಲಿ ಈ ಥರನೇ ನಾವು ಸ್ನ್ಯಾಕ್ಸ್ ಜಾಸ್ತಿ ಕೊಟ್ಟು ಕಳಿಸೋದು. ನಮ್ಮ ಅಥರ್ವ ಅಮ್ಮನ ಜೊತೆ ಏನೋ ಒಂದು ತೀಟೆ ಮಾಡ್ತಾ ಆಟ ಆಡ್ತಾ ಖುಷಿಯಾಗಿ ನಗಾಡ್ತಾ ಇದ್ದಾನೆ. ಇನ್ನು ಸ್ಕೂಲಿಗೆ ಹೋಗೋ ಟೈಮಿಗೆ ಅವನಿಗೆ ಆಟೋಮೆಟಿಕ್ ವ್ಯಾನ್ ಹತ್ತಾ ಇದ್ದಂಗೆ ಅಳು ಬಂದ್ಬಿಡುತ್ತೆ. ಈಗ ಕುತ್ಕೊಂಡು ಲೂಡೋ ಗೇಮ್ ಆಡ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಪಾಪ 9:15 ಆಯಿತು ಅಂದರೆ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಹಾಗೆ ನಮ್ಮಮ್ಮ ಈ ಕಡೆ ತಿಂಡಿ ಪ್ರಿಪೇರ್ ಮಾಡಿದ್ರು. ಹಾಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಪಾಪ್ಕಾರ್ನ್ ಕೂಡ ಅವನ ಬ್ಯಾಗಿಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ. ಮನೇಲೆ ಮಾಡಿರೋ ಪಾಪ್ಕಾರ್ನು. ನಾನು ಖಾರ ಪುಡಿ ಏನೂ ಹಾಕಿಲ್ಲ, ಜಸ್ಟ್ ಆಯಿಲು, ಉಪ್ಪು, ಅರಿಶಿನ ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ಇದು ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿದ್ದೀನಿ, ಪಟ ಅಂತ ಹೇಳಿ ಸಿಡಿಯೋ ತನಕ. ಆಮೇಲೆ ಅವನಿಗೆ ತಿಂಡಿ ತಿನ್ನಿಸಿ ವ್ಯಾನಿಗೆ ಕಾಯ್ತಾ ಇದ್ದೆ. ನಮ್ಮಮ್ಮ ಪೂಜೆ ಕೂಡ ಮುಗಿಸ್ಕೊಬಿಡೋಣ ಬೇಗ ಸೊ ಅವನು ಸ್ಕೂಲಿಗೆ ಕಳ್ಸೋದ್ರೊಳಗೆ ಅಂತ ಪೂಜೆ ಮಾಡ್ತಾ ಇದ್ರು. ಅಷ್ಟರೊಳಗೆ ಸ್ಕೂಲ್ ವ್ಯಾನ್ ಬಂದ್ಬಿಡ್ತು. ನಮ್ಮಮ್ಮ ಅವನ್ನ ವ್ಯಾನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಲ್ಲಿ ನಿಂತ್ಕೊಂಡಿದೆ. ಇವತ್ತು ಸ್ಕೂಲ್ ವ್ಯಾನ್ ಏನು ರಿಪೇರಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಓಮಿನಿ ಬಂದಿದೆ, ಅದಕ್ಕೆ ಬಂದ್ರು. ನಮ್ಮಮ್ಮ ಪೂಜೆ ಕಂಪ್ಲೀಟ್ ಮಾಡೋಣ ಅಂತೇಳಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಆಗ್ತಿದ್ದಂಗೆ ತಿಂಡಿ ತಿಂತಾ ಇದ್ದಾರೆ. ನಾನು ನಮ್ಮ ಅಥರ್ವನ್ ಜೊತೆ ತಿಂಡಿ ತಿಂದು ಮುಗಿಸ್ಬಿಟ್ಟೆ. ಯಾಕಂದ್ರೆ ಪಲಾವ್ ಅಲ್ವಾ ಫೇವ್ರೆಟ್ ತಿಂಡಿ. ಆ ಥರ ವೆಜಿಟೇಬಲ್ ಪಲಾವ್ ಮಾಡಿದಾಗ ಜಾಸ್ತಿ ಹೊತ್ತು ಕಾಯಕ್ಕಾಗಲ್ಲ. ಹಾಗಾಗಿ ನಾನು ಅಥರ್ವ ಬೇಗನೆ ತಿಂಡಿ ತಿಂದು ಮುಗಿಸ್ಬಿಟ್ವಿ. ನಮ್ಮಮ್ಮ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ ಹಾಗೆ ಇತ್ತು, ಒಣಗಿಸಿಲ್ಲ. ಮಳೆ ಬರಂಗಾಗಿದೆ. ಹೊರಗಡೆ ಒಣಗಿಸೋದು ಬೇಡ, ಒಳಗಡೆನೆ ಒಣಗಿಸ್ಬಿಡೋಣ ಅಂತ ಹೇಳಿ ಒಣಗಿಸ್ತಾ ಇದ್ರು. ಹಾಗೆ ಟೌನಿಗೆ ಹೋಗೋಕೆ ರೆಡಿ ಆಗಿದ್ರು. ನಮ್ಮ ಅಪ್ಪಾಜಿಗೆ ಬೆಳಗ್ಗೆ ಬೇಗ ತಿಂಡಿ ತಿನ್ನಿಸ್ಬಿಟ್ಟೆ ಹೊರಡೋಣ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಹೊರಟ್ರು. ಹಾಗೆ ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಹಾಗಾಗಿ ಚಕ್ಲಿ ಮಾಡೋಕ್ಕೋಸ್ಕರ ಸ್ವಲ್ಪ ಐಟಮ್ಸ್ನೆಲ್ಲ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡು ಹುರ್ಕೊಂಡು ಒಂದು ಕವರಲ್ಲಿ ಹಾಕೊಂಡು ತಗೊತಾ ಇದ್ದಾರೆ. ಯಾಕಂದ್ರೆ ಅದನ್ನ ಮಿಲ್ಲಿಗೆ ಹೋಗ್ಬಿಟ್ಟು ಪೌಡರ್ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ಸ್ವಲ್ಪ ಐಟಮ್ಸ್ ಕೂಡ ಬೇರೆ ಐಟಮ್ಸ್ ತರೋದಿತ್ತು. ಹಾಗೆ ಅಥರ್ವಂಗೆ ಸ್ಕೂಲಲ್ಲಿ ನೆನ್ನೆ ಬುಕ್ಸ್ ಕೊಟ್ಟಿದ್ರು. ಆ ಬುಕ್ಸ್ಗೆಲ್ಲ ಬೈಂಡ್ ಹಾಕ್ಬಿಟ್ಟು ರಿಟರ್ನ್ ಕಳಿಸಿ ಅಂತ ಹೇಳಿದ್ರು. ಹಾಗಾಗಿ ಬೈಂಡ್ ಸೀಟ್ ಎಲ್ಲ ಬೇಕಾಗಿತ್ತು, ಅದನ್ನ ತಗೋಬರಕ್ಕೆ ಅಂತೇಳಿ ಹೋಗ್ತಾ ಇದ್ರು. ಅಥರ್ವ ಇದ್ದ ಅಂದ್ರೆ ಈ ತರ ಎಲ್ಲ ಹೋಗಿ ತಗೋಬರಕ್ ಆಗೋದಿಲ್ಲ. ಹಾಗಾಗಿ ಅವ್ನು ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಅವ್ನು ಬರೋದ್ರೊಳಗಡೆನೆ ನಾವು ಎಷ್ಟು ಕೆಲಸ ಮಾಡ್ಕೊಂತೀವೋ ಹೊರಗಿನ ಕೆಲಸ ಅಷ್ಟು ಬೆಟರ್ ಅಂತ ಹೇಳಿ ನಮ್ಮಮ್ಮ ಬೇಗ ಹೊರಗಡೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂತಾರೆ. ನಾನು ಅಮ್ಮನ ಕಳಿಸ್ಬಿಟ್ಟು ಒಳಗೆ ಬಂದು ಇನ್ನು ಸ್ವಲ್ಪ ಹೊತ್ತಿಗೆ ಅಮ್ಮ ಕೂಡ ಬಂದ್ರು. ಹಾಗೆ ಒಂದು 2 ಚಾಪೆ ತಗೊಬಂದಿದ್ರು. ಹಾಗೆ ಬೈಂಡ್ ಹಾಕಕ್ಕೆ ರ್ಯಾಪರ್ ಬರುತ್ತಲ್ವಾ, ಅದನ್ನ ತಗೊಬಂದಿದ್ರು. ಹಾಗೆ ಇನ್ನೇನ್ ತಗೊಬಂದಿದ್ದಾರೆ, ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ರು. ನಾನು ಹತ್ಲಾಗಿ ಬೈಂಡ್ ಹಾಕಿಟ್ ಬಿಡೋಣ, ಅವ್ನು ಬಂದ್ಬಿಟ್ಟ ಅಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಸಿಸರ್ ನನಗ್ ಬೇಕು. ಹಾಗೆ ಏನಾದ್ರು ಐಟಮ್ಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಅವನೇ ಜಾಸ್ತಿ ತಗೊಳೋದು, ಏನಾದ್ರು ಕಿತಾಪತಿ ಮಾಡೋದು ಮಾಡ್ತಾ ಇರ್ತಾನೆ. ಹಾಗಾಗಿ ಹುಡುಗರು ಮಕ್ಕಳು ಬಂದ ಮೇಲೆ ನಮಗೆಲ್ಲ ಹಾಕಕ್ ಆಗಲ್ಲ ಬೈಂಡು ಅಂತೇಳಿ ಅವ್ನು ಸ್ಕೂಲಿಂದ ಬರೋದ್ರೊಳಗೆ
ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕಿ ಮುಗಿಸ್ಬಿಡೋಣ ಅಂತ ಹೇಳಿ ಬೈಂಡ್ ಹಾಕ್ತಾ ಇದ್ದೆ. ನಮ್ಮಮ್ಮ ಹಾಗೆ ಅಡಿಕೆ ಗಿಡ ನೆಟ್ಟು ಬರ್ತೀನಿ ಅಂತ ಹೇಳಿ ಹೊರಟಿದ್ರು. ಸರಿ ಬನ್ನಿ ನಾನು ಬರ್ತೀನಿ ಅಂತ ಹೊರಟೆ. ಮಳೆ ಬರೋ ಟೈಮ್ ಬೇರೆ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಬಿಸಿಲು ಇದ್ದಂಗಿದೆ. ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋ ಟೈಮ್ ಆಯ್ತು. ಹಾಗಾಗಿ ನಮ್ಮಮ್ಮ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಅಡಿಕೆ ಗಿಡ ನೆಟ್ಬಿಟ್ಟು ಬಂದ್ಬಿಡ್ತೀನಿ. ಮತ್ತೆ ಈಗ ಮಳೆ ಬಂದ್ರೆ ಕಷ್ಟ, ಆಮೇಲೆ ಅಥರ್ವನು ಬಂದ್ಬಿಡ್ತಾನೆ, ಆಮೇಲೆ ಎರಡು ಕೆಲಸ ಆಗೋದಿಲ್ಲ ಅಂತ ಹೇಳಿ ಅಮ್ಮ ಹೊರಟ್ರು. ಆಲ್ರೆಡಿ ಗುಂಡಿನ ತೆಗ್ದಿಟ್ಬಿಟ್ಟಿದ್ದಾರೆ ಅಡಿಕೆ ಗಿಡ ನೆಡೋದಕ್ಕೆ. ಹಾಗೆ ಸ್ವಲ್ಪ ಗೊಬ್ಬರ ಇತ್ತು, ಇಲ್ಲಿ ಗೊಬ್ಬರ ಹಾಕಿ ನೆಟ್ರೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತಲ್ವಾ, ಹಾಗಾಗಿ ಗೊಬ್ಬರನ ತೆಗಿತಾ ಇದ್ದಾರೆ ನಮ್ಮಮ್ಮ. ಗೊಬ್ಬರ ಅದಕ್ಕೊಂದು ಸ್ವಲ್ಪ ಗುಂಡಿಗೆ ಸುರಿದ್ಬಿಟ್ಟು ಆಮೇಲೆ ಗಿಡ ಇಟ್ಟು ನೆಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಹೇಗೆ ನೆಡ್ತಾರೋ ನನಗಂತೂ ಗೊತ್ತಿಲ್ಲ. ನಮ್ಮಮ್ಮ ನೆಡ್ತಾ ಇರೋದು ಹೀಗೆ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಹಾಕಿರೋ ಕವರ್ನ ಓಪನ್ ಮಾಡಿಬಿಟ್ಟು ಸ್ಟ್ರೈಟ್ ಆಗಿ ಇಡ್ಬೇಕಂತ, ಯಾಕಂದ್ರೆ ಸ್ಟ್ರೈಟ್ ಆಗಿ ಬರ್ಬೇಕಲ್ವಾ, ಹಾಗಾಗಿ ಸ್ಟ್ರೈಟ್ ನೋಡ್ಕೊಂಡು ಇಡ್ತಾರೆ. ಎಲ್ಲ ಕಡೆ ಸುಮಾರಷ್ಟು ಗಿಡನ ಇಟ್ಕೊಬಿಟ್ಟಿದ್ದಾರೆ. ಇನ್ನೊಂದೆರಡು ಗಿಡ ಇದ್ವು, ಅದನ್ನು ಕೂಡ ನೆಟ್ಬಿಡೋಣ ಅಂತ ಹೇಳಿ ನಮ್ಮಮ್ಮ ನೆಡ್ತಾ ಇದ್ದಾರೆ. ಹಾಗೆ ಬಿಸಿಲು ಮಳೆ ತರ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನಿಧಾನಕ್ಕೆ. ನಾನು ಅದೇ ಹೇಳ್ತಾ ಇದ್ದೆ, ನೀವು ನೆಟ್ಬಿಟ್ಟು ಬನ್ನಿ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ಇನ್ನೊಂದು ಗಿಡ ಇತ್ತು, ನಾನು ಅಲ್ಲಿ ತನಕ ಇರ್ಲಿಲ್ಲ. ಈ ಒಂದು ಗಿಡ ನೆಟ್ಟಾಗ್ತಿದ್ದಂಗೆ ನಾನು ವಾಪಸ್ ಬಂದೆ. ಆಮೇಲೆ ಮತ್ತೆ ಇನ್ನು ಒಳಗಡೆ ಸ್ವಲ್ಪ ಚಕ್ಲಿ ಮಾಡೋ ಪ್ರೋಗ್ರಾಮ್ ಬೇರೆ ಇತ್ತಲ್ವಾ, ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು. ನಾವ್ ಅನ್ಕೊಂತಾ ಇದ್ವಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಅಥರ್ವ ಬರೋದ್ರೊಳಗಡೆನೆ ಚಕ್ಲಿ ಮಾಡಿಬಿಡ್ಬೋದು, ಅವ್ನು ಬಂದ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ಅವ್ನು ಬರೋದ್ರೊಳಗೆ ಮಾಡಕ್ ಆಗ್ಲೇ ಇಲ್ಲ, ಅವ್ನು ಬಂದ್ಮೇಲೆನೆ ಸ್ಟಾರ್ಟ್ ಮಾಡೋದಾಗೋಯ್ತು. ಹಾಗೆ ನಾನು ಬಂದ್ಬಿಟ್ಟೆ ಮಳೆ ಬರ್ತಾ ಇದೆ ಅಂತ ಹೇಳಿ. ನಮ್ಮಮ್ಮ ಸ್ವಲ್ಪ ಅವು ಸೀಡ್ಸ್ಗಳೆಲ್ಲ ಇಟ್ಕೊಂಡಿದ್ರು, ವೆಜಿಟೇಬಲ್ಸ್ದು ಬರುತ್ತಲ್ವಾ, ಅವೇನೇನೋ ಬೀಜಗಳೆಲ್ಲ ಆ ಥರದ್ದು ಹಾಕೋಣ ಅಂತ ಹೇಳಿ ತಂದಿದ್ರು. ಇವತ್ತು ಮೂಲಂಗಿ ಬೀಜನ ಹಾಕಕ್ಕೆ ಬಂದಿದ್ದಾರೆ. ಹಾಗೆ ಸ್ವಲ್ಪ ಕಳೆ ಎಲ್ಲ ಹುಟ್ಕೊಬಿಟ್ಟಿತ್ತು ಅಂತ ಹೇಳಿ ಕಳೆ ತೆಗೆದ್ಬಿಟ್ಟು ಅವನ್ನ ಮೂಲಂಗಿ ಬೀಜ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಮೂಲಂಗಿ ಬೀಜನ ನಾನು ನೋಡಿರ್ಲಿಲ್ಲ ಈ ತರ ಇರುತ್ತೆ ಅಂತ ಹೇಳಿ. ಒಳ್ಳೆ ಗೊಬ್ಬರ ಕಂಡಂಗೆ ಕಾಣಿಸ್ತಾ ಇದೆ ನೋಡಿ. ಅದಕ್ಕೊಂದು ಕಡ್ಡಿ ಹಾಕಿ ಚುಚ್ಚಿ ಮಣ್ಣಕ್ಕೆ ಇದು ಗುಂಡಿ ತರ ಮಾಡ್ಕೊತಾ ಇದ್ದಾರೆ. ಹೇಗಿದೆ ನೋಡಿ, ಸೀಡ್ಸ್ ತೋರಿಸ್ತೀನಿ, ಹಾಕ್ತಾ ಇದ್ದಾರೆ. ನಾನು ಒಳ್ಳೆ ಮೊನ್ನೆ ಗೊಬ್ಬರ ಹಾಕಿದ್ರು, ಗೊಬ್ಬರನು ಇದೇ ತರ ಇತ್ತು, ಇದೇನು ಗೊಬ್ಬರ ತರ ಕಾಣಿಸ್ತಾ ಇದೆ ಅಲ್ಲ ಅಂತ ಅನ್ಕೊಂತಾ ಇದ್ದೆ. ಹಾಗೆ ಇವೆಲ್ಲ ಮೂಲಂಗಿ ಗಿಡನೇ ಹುಟ್ಬಿಟ್ಟಿದಾವೆ. ನಿಜ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದು ಮೂಲಂಗಿನೋ ಏನೋ ಅಂತ ಹೇಳಿ ನಾನೇ ಹೇಳ್ತಾ ಇದ್ದೀನಿ. ಪಕ್ಕದಲ್ಲಿ ಮೂಲಂಗಿ ಗಿಡಗಳೆಲ್ಲ ಹುಟ್ಟಿದಾವೆ. ಹಾಗೆ ಮಳೆ ಬರುತ್ತಾ ಟಾರನೇ ಆಗ್ತಾ ಇದೆ ಅಂತ ಹೇಳಿ ನಮ್ಮಮ್ಮ ಮೇಲ್ಗಡೆ ನೋಡ್ಕೊಂಡು ಬೇಗ ಬೇಗ ಹಾಕೋಣ ಅಂತ ಹೇಳಿ ಹಾಕಿ ಮುಗಿಸಿದ್ರು. ಅಥರ್ವ ಬರೋದ್ರೊಳಗೇನೆ ಅಥರ್ವ ಸ್ಕೂಲಿಂದ ಬಂದೇ ಬಿಟ್ಟ, ಅಮ್ಮ ಕರ್ಕೊ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹಿಂದ್ಗಡೆ ಕೆಲಸ ಇತ್ತು, ಹಾಗಾಗಿ ಒಳಗಡೆ ಇರಿ ನಾನು ಬರ್ತೀನಿ ಅಂತ ಹೇಳಿ ನಮ್ಮಮ್ಮ ಹೇಳ್ತಾ ಇದ್ರು. ಆದ್ರೂ ಇವ್ನು ಇರ್ಬೇಕಲ್ಲ, ಅಮ್ಮಮ್ಮ ಅನ್ಕೊಂಡು ಹಿಂದೆ ಹೋಗ್ತಾನೆ ಇರ್ತಾನೆ. ತಗೊಂಡೋಗಿರೋ ಬಾಕ್ಸು ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿದ್ಯಾ ಅಂತ ಹೇಳಿ ನಮ್ಮಮ್ಮ ನೋಡ್ತಾ ಇದ್ರು. ಇವನ್ನೆಲ್ಲ ತೋರಿಸ್ಬಿಟ್ಟು ಹಾಗೆ ಇವತ್ತೇನು ಹೋಮ್ವರ್ಕ್ ಸ್ಕೂಲಲ್ಲಿ ಏನೇನು ವರ್ಕ್ ಮಾಡ್ದ ಅಂತ ಹೇಳಿ ತೋರಿಸ್ತಾ ಇದ್ದ. ಹಾಗೆ ಹಿಂದ್ಗಡೆ ಸ್ವಲ್ಪ ನಮ್ಮಮ್ಮ ಬೀನ್ಸ್ ಬಳ್ಳಿಗಳಿಗೆಲ್ಲ ಸ್ವಲ್ಪ ಸಪೋರ್ಟಿಗೆ ಈ ಕೋಲ್ಗಳನ್ನ ನೆಡೋಣ ಅಂತ ಹೇಳಿ ತಗೊಂಡಿದ್ರು. ಇಲ್ಲಿ ನೋಡಿ ಈ ತರ ಇಡ್ತಾ ಇದ್ದಾರೆ. ಹಿಂಗಿಡೋದ್ರಿಂದ ಈ ಬೀನ್ಸ್ ಬಳ್ಳಿಗಳೆಲ್ಲ ಹೀಗೆ ಅದ್ರ ಜೊತೆಗೆ ಮೇಲ್ಗಡೆ ಹೋಗುತ್ತೆ. ಅವಕ್ಕೆ ಸಪೋರ್ಟ್ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಈ ತರ ಲೈನಿಗೂ ಇಟ್ಟಿದ್ದಾರೆ. ನಮ್ಮ ಅಥರ್ವ ಬಂದ್ಮೇಲೆ ಹೇಳಿದ್ನಲ್ವಾ, ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾನೆ, ಅವನು ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನೋಡಿ ಯಾವ ತರ ಓಡಾಡ್ತಿದ್ದಾನೆ ಅಂತ ಹೇಳಿ ತೋರಿಸ್ತೀನಿ. ನಮ್ಮಮ್ಮ ನೋಡಿ ಏನೇನ್ ಕೆಲಸ ಮಾಡ್ತಿದಾರೆ, ಏನೋ ಹಾರೆಕಾಳು ತಗೊಬರ್ತಿದಾರೆ, ಒನಕ್ಕೆ ಓಬವ್ವ ತರ ತಗೊಬಂದ್ಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ಬೀನ್ಸ್ ಗಿಡಗಳನ್ನ ಹಾಕಿದ್ರು. ಅಲ್ಲೂ ಕೋಲ್ನ ನೆಡ್ಬೇಕು, ಕೋಲ್ನ ಸಪೋರ್ಟಿಗೆ ಇಡಬೇಕು ಅಂತ ಹೇಳ್ಬಿಟ್ಟು ಗುಂಡಿನ ಏನೋ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ, ಅಷ್ಟೊಂದು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಆಶಾ ವರ್ಕರ್ ಕೆಲಸ ಬಿಟ್ಟ ಮೇಲಂತೂ ಹಿಂದ್ಗಡೆನೆ ಫುಲ್ಲು ನಮ್ಮಮ್ಮ ಫಾರ್ಮ್ ಹೌಸ್ ತರ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲೇ ಬೇರೆ ಕಡೆ ಎಲ್ಲೂ ಹೋಗಲ್ಲ, ಒಳಗಡೆ ಬಿಟ್ರೆ ಕೆಲಸ, ಹಿಂದ್ಗಡೆ ಬಿಟ್ರೆ ಒಳಗೆ, ಇದೇ ತರನೇ ಫುಲ್ ಒಳಗಡೆಕ್ಕಿಂತ ಹೊರಗಡೆ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮಮ್ಮ ಈ ತರ ಬೆಳಿಬೇಕು ಅಂದ್ರೆ ಏನೋ ಒಂದು ಇಂಟ್ರೆಸ್ಟ್ ಜಾಸ್ತಿ. ನಮ್ಮ ಅಥರ್ವ ನೋಡಿ ಸ್ಟಾರ್ಟ್ ಆಯ್ತು. ಹಾಗಾಗಿ ಅವ್ನು ಬರೋದ್ರೊಳಗೇನೆ ಹಿಂದ್ಗಡೆ ಕೆಲಸ ಮುಗಿಸ್ಕೋಬೇಕು ಅನ್ಕೊಂತೀವಿ. ಯಾಕಂದ್ರೆ ಸ್ವಲ್ಪ ಇವಾಗ ಮಳೆ ಬರ್ತಾ ಇರೋದ್ರಿಂದ ಮಸ್ಕಿಟೋಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಸೊಳ್ಳೆಗಳು ಕಾಟ. ಅವನಿಗೆ ಸುಮ್ಮನೆ ಏನಕ್ಕೆ ಹಿಂದ್ಗಡೆ ಕರ್ಕೊಬರೋದು ಅನ್ಕೊಂಡು ಜಾಸ್ತಿ ಕೆಲಸ ಮಾಡಕ್ ಹೋಗಲ್ಲ. ಅವ್ನು ಬಂದ್ಮೇಲೆ ಇವನು ಇಲ್ಲಿ ಬಾ ನೋಡ್ಬಾ, ಅಲ್ಲಿ ಬಾ ನೋಡ್ಬಾ ಅಂತ ಹೇಳಿ ಏನೇನೋ ಕರೀತಾ ಇದ್ದಾನೆ ನೋಡಿ. ಈ ತರ ಹಿಂಗ ಅಮ್ಮಮ್ಮ ಅನ್ಕೊಂಡು ಹಿಂದೆ ಓಡಾಡ್ತಾನೆ ಇರ್ತಾನೆ, ಒಳಗಡೆ ಬರೋದೇ ಇಲ್ಲ. ಯಾರಾದ್ರೂ ಹಿಂದ್ಗಡೆ ಇದ್ರೆ ಸಾಕು ಅಂತ.
ಹಾಗೆ ಇವತ್ತು ಚಕ್ಲಿ ಮಾಡೋ ಪ್ರೋಗ್ರಾಮ್ ಬೇರೆ ಇದೆ ಅಲ್ವಾ, ಹಾಗಾಗಿ ಸರಿ ಬೇಗ ಬೇಗ ಮುಗಿಸ್ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ನೈಟ್ ಏನು ಊಟಕ್ಕೆ ಮಾಡೋದಪ್ಪ ಅಂತ ಅನ್ಕೊಂತಾ ಇದ್ವಿ. ಇವತ್ತು ಏನು ಬೇಡ ಸಾಂಬಾರ್ ಮಾಡೋದು, ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ವಿ. ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕ್ಬಿಟ್ಟು ಆಲ್ರೆಡಿ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಏನೇನು ಹಾಕಿ ಮಾಡಿದ್ದೀನಿ ಅಂತೇಳಿ. ಏನಾದರೂ ನಿಮಗೆ ಇದ್ರ ರೆಸಿಪಿ ಬೇಕು ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಬಿಸಿ ಬಿಸಿ ಅನ್ನನ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ತೆಳಗಡೆ ಇಟ್ಬಿಟ್ಟು ಮಸಾಲೆನೆಲ್ಲ ಮಿಕ್ಸ್ ಮಾಡಕ್ ಸರಿ ಆಗಲ್ಲ ಅಂತ ಹೇಳಿ ಸ್ವಲ್ಪ ಮಸಾಲೆ ಅದೇ ಒಗ್ಗರಣೆನೆಲ್ಲ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನ ಮೇಲ್ಗಡೆ ಹಾಕೊಂಡು ಎರಡೂನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಏನಪ್ಪಾ ಅಂದ್ರೆ ಇದು ಬಿಸಿ ಬಿಸಿ ಆಗಿರ್ಬೇಕಾದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆರ್ಬಿಡ್ತು ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ತಿನ್ಬೇಕು ಅಂತ ಹೇಳಿ. ಇದು ಆಗ್ತಾ ಇದ್ದಂಗೆ ತಿಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಯಾವಾಗ್ಲೂ ಹೋಟೆಲಿಗೆ ಹೋಗ್ಬಿಟ್ಟು ಫಾಸ್ಟ್ ಫುಡ್ ತಿನ್ನೋಕ್ಕಿಂತ ಈ ತರ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಕ್ಲಿ ರೆಸಿಪಿ ಅಂತ ಹೇಳ್ತಾ ಇದ್ನಲ್ವಾ, ಇದು ಒಂದೇ ಬ್ಲಾಗ್ ಅಲ್ಲೇ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೆಕ್ಸ್ಟ್ ಬ್ಲಾಗ್ ನ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಗುಡ್ ನೈಟ್.